ನಿಮ್ ಕೈಲಿ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇರ್ರಿ ನೀವು. ಇದು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನ ಮಹಾ ಹಗರಣ. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಇರೋದು ಶಿಕ್ಷಕರ ಅಥವಾ ಕಾಮುಕರ? ಈ ಕರ್ಮಕಾಂಡನೆಲ್ಲ ಪ್ರಶ್ನೆ ಮಾಡಕ್ ಹೋದಂತ ವಿದ್ಯಾರ್ಥಿನಿಗೆ ಒಬ್ಬ ಶಿಕ್ಷಕ ಮೆಸೇಜ್ ಮಾಡ್ತಾನಂತೆ, ಐ ಲವ್ ಯು ಅಂತ. ಪ್ರೊಫೆಸರ್ಸೇ ನನಗೆ ನೀನಂದ್ರೆ ನನಗಿಷ್ಟ, ಐ ಲವ್ ಯು ಅಂತ ಕತೆಗಳನ್ನ ಬರೀತಾರೆ. ನೀನ್ ನನಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ ಅಂತಂತಾನೆ. ಏನಾದ್ರೂ ನನಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ನಂಗೆ ಸತ್ತೋಗಂಗ ಅನ್ಸುತ್ತೆ, ನಂಗೆ ಸೂಸೈಡಲ್ ಥಾಟ್ಸ್ ಬರ್ತದೆ. ಈ ತರ ಅಂದಿದ್ ಯಾರು ಗೊತ್ತಾ? ಏ ಕಾಮುಕ ಗಂಗಾಧರ ಡಾಕ್ಟರ್, ನಿನಗೈತೆ ಕಣೆಯ ಮಾರಿ ಹಬ್ಬ. 650 ಕೋಟಿ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಅಂತೂ ಇಲ್ವೇ ಇಲ್ಲ. ಫ್ಯಾಕಲ್ಟಿ ಇರ್ಬೋದು, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಯಾವ ವ್ಯವಸ್ಥೆನೂ ಫ್ಯಾಕಲ್ಟಿನೂ ಇಲ್ಲ. ಇಲ್ಲ ಸರ್. ಮೊದಲೇ ಮೆಡಿಕಲ್ ಕಾಲೇಜಿಗೆ ಪಾಠ ಮಾಡೋರ್ ಗತಿ ಇಲ್ಲ, ಇರೋರು ಪಾಠ ಮಾಡ್ರಪ್ಪ ಅಂತಂದ್ರೆ ಲವ್ವಿ ಡವ್ವಿ ಅಂತಾರೆ. ಈ ಎಲ್ಲಾ ತಪ್ಪುಗಳನ್ನ ಧ್ವನಿ ಎತ್ತಿದಂತ ವಿದ್ಯಾರ್ಥಿನಿಗೆ ಎಕ್ಸಾಮ್ಗೆ ಕೂರ್ಸಲ್ವಂತೆ. ಈಗ ನಿನ್ಗೆ ಎಕ್ಸಾಮ್ ಕೊಡೋದಿಲ್ಲ, ಸಪ್ಲಿಮೆಂಟರಿ ಬರ್ಕೋ ಅಂತ ಬಿಟ್ಟಿದ್ದಾರೆ. ಎಕ್ಸಾಮ್ ಕೂರಿಸಿಲ್ಲ ಅಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಪರ್ಸನಲ್ ಮ್ಯಾಟರ್ಸ್ಗೆಲ್ಲ ಇನ್ವಾಲ್ವ್ ಆಗಿ ಯಾರು ತಗೋತಾ ಇರೋದು ಕಮಿಷನ್? ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಅಂತ ಕೇಳೋದಕ್ಕೆ ಯಾರ್ಯಾರ ಹತ್ರ ಹೋಗಿದ್ರಿ? ನಾವು ಇವಾಗಿನ ಶಾಸಕರಾಗಿರುವಂತ ತಮ್ಮಯ್ಯವ್ರ ಹತ್ರ ಹೋದ್ವಿ. ಏನಾದ್ರೂ ಪ್ರಯೋಜನ ಆಯ್ತಾ? ಇಲ್ಲ ಸರ್. ಒಂದು ವೇಳೆ ಈ ಯುವತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೇರ ಹೊಣೆ ಡೀನ್ ಅವರೇ ಆಗ್ತಾರೆ, ಇಲ್ಲಿನ ಸ್ಥಳೀಯ ಶಾಸಕರೇ ಆಗ್ತಾರೆ. 100% ಕಾಂಗ್ರೆಸ್ನ ಎಲ್ಲಾ ನಾಯಕರು ಹೊಣೆ, ಬಿಜೆಪಿಯ ಎಲ್ಲಾ ನಾಯಕರು ಹೊಣೆ. ನನಗೇನಾದ್ರೂ ಕೂಡ ಎಲ್ಲ ಪ್ರಭಾವಿ ನಾಯಕರು, ಶಕ್ತಿಶಾಲಿ ವಿಐಪಿಗಳು ಕೂಡ ಹೊಣೆ. ಫಾರೆನ್ಸಿಕ್ ಹೆಚ್ಚೋಡಿ ಲೋಹಿತ್ ಹೇಳ್ತಾರಂತೆ, ಏನ್ರಿ ಕಿತ್ಕೊಳ್ತೀರಾ ಅಂತ. ನನ್ನ MBBS ಲೈಫ್ ಏನಾದ್ರೂ ಹಾಳಾದ್ರೆ ಅದಕ್ಕೆ ನಮ್ಮ ಕಾಲೇಜಿನ ಡೀನೇ ಕಾರಣ ಆಗ್ತಾರೆ. ಅದನ್ನ ಮೀರಿ ಇನ್ನೂ ಕೂಡ ಏನಾದ್ರೂ ಸಮಸ್ಯೆಗಳಾದ್ರೆ ಈ ಡೀನ್ಗೆ ಸಪೋರ್ಟ್ ಮಾಡ್ತಾ ಇರುವಂತ ಎಲ್ಲ ರಾಜಕಾರಣಿಗಳು ಕೂಡ ಇದಕ್ಕೆ ಕಾರಣ ಆಗ್ತಾರೆ. ಮೆಡಿಕಲ್ ಕಾಲೇಜು ಹಗರಣದ ವಿರುದ್ಧ ನಿಂತ ಸುರಭಿ ಅವರಿಗೆ ನಾನ್ ಸಪೋರ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ಸಪೋರ್ಟ್ ಮಾಡ್ತೀರಾ? ನಿಮ್ಮ ರಕ್ಷೆ ಶ್ರೀರಕ್ಷೆ ಅನ್ಕೊಂಡು ಈ ಒಂದು ಕೇಸನ್ನು ನಾವು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಸುರಭಿ ಅನ್ನೋ ವಿದ್ಯಾರ್ಥಿನಿಗೆ ತೊಂದರೆ ಕೊಡೋದ್ರಿಂದ ಇನ್ನೂ ಯಾರ್ಯಾರಿದ್ದಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತೀನಿ. ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇದೆ, ಆಡಿಯೋ ರೆಕಾರ್ಡ್ಸ್, ವಿಡಿಯೋ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್ ಎಲ್ಲದರ ಸಮೇತ ಬಂದಿದ್ದಾರೆ. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಹಗರಣಕ್ಕೆ ಸಂಬಂಧಪಟ್ಟಂತ ಎಪಿಸೋಡ್ ವೈಸ್ ವಿಡಿಯೋಸ್ ನನ್ನ ಅಶ್ವಮೇಧ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡ್ತಾ ಹೋಗ್ತೀನಿ ಒಂದೊಂದಾಗೆ. ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು.